ಗುಡ್ ನೈಟ್. ಗುಡ್ ನೈಟ್. ಬ್ರೌನ್ ಕಲರ್ ಓ ಇಲ್ಲಿ ಆಲ್ರೆಡಿ ರೆಡಿ ಆಗಿದೆ ನೋಡಿ. ನಿಜವಾಗ್ಲೂ ಸಖತ್ತಾಗಿದೆ. ಎಗ್ ಬೋಂಡ ಎಷ್ಟು ಚೆನ್ನಾಗಿದ್ದಾವೆ. ಎಲ್ರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ದೊಡ್ಡ ಮನೆ ಜೋಡಿ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮಲ್ಲಿ ದಾವಣಗೆರೆ ಜೋಡಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ದೊಡ್ಡ ಮನೆ ಹುಡುಗ ಅಂತ. ಇವತ್ತಿನ ವ್ಲಾಗ್ ಬಂದು ನೀವು ಎಲ್ಲ ನೋಡಿರ್ತೀರ, ನಮ್ಮ ಮಂಡಕ್ಕಿ ಜೊತೆಗೆ ವಡೆ ಮೆಣಸಿನ್ಕಾಯಿನೂ ಮಾಡೋದು ನೋಡಿರ್ತಾರೆ. ಇವತ್ತು ಸ್ಪೆಷಲ್ಲಾಗಿ ನಮ್ಮ ಮನೆಗೆ ನಮ್ಮ ಅಕ್ಕ ಅವರು ಒಂದು ಸ್ಪೆಷಲ್ ಐಟಮ್ನ ಮಾಡ್ತಾಯಿದ್ದಾರೆ, ಎಗ್ ಬೋಂಡ ಅಂತ. ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾವು ಕೂಡ ನೋಡ್ತಾ ಇರೋದು. ನೋಡೋಣ ಅದು ಹೇಗಿರುತ್ತೆ ಅಂತ. ಬನ್ನಿ ತೋರಿಸ್ತೀನಿ. ಇವ್ರು ನೋಡಿ, ವಿದ್ಯಾ ಅವರು ಈಗ ಪೂಜೆ ಮಾಡ್ತಾ ಇದ್ದಾರೆ. ಇವರು ನಮ್ಮ ಹಳೆಯಂದರು. ಸೇ ಹಾಯ್. ಓಕೆ ಪೂಜೆ ಜೋರಾಗಿ ನಡೀತಾ ಇದೆ ನೋಡಿ. ಇಲ್ಲಿ ಜಾನ್ಕಮ್ಮಂದು ಒಂದು ನುಡಿ ನಮನ ನಡೀತಾ ಇದೆ. ಒಂದು ಗ್ರೇಟ್ ಸಿಂಗರ್ ಜಾನ್ಕಮ್ಮ ಅವರು. ಸೊ ಇವಾಗ ಕಿಚನ್ ಕಡೆಗೆ ನಮ್ಮ ಪಯಣ. ದೊಡ್ಡ ಮನೆ ಜೋಡಿ ಯೂಟ್ಯೂಬ್ ಚಾನೆಲ್. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾಡ್ತಾ ಇರೋದು ಏನ್ರುವ ಎಗ್ ಬೋಂಡ. ಇವತ್ತು ಮಾಡ್ತಾ ಇರೋದು ಸ್ಪೆಷಲ್ ರೆಸಿಪಿ ಎಗ್ ಬೋಂಡ. ನಾವಿದಕ್ಕೆ ಎಗ್ ಬೋಂಡ ಮಾಡಕ್ಕೆ ಅದನ್ನ 1 by 1 ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಹೌದು, ನೀವು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ರೆ ನಮಗೂ ಕೂಡ ಅರ್ಥ ಆಗುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ನಾವು ಯಾವ ಥರ ಏನೇನು ಮಾಡ್ಬೇಕು ಅನ್ನೋದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ನಾವು ಇದಕ್ಕೆ ಎಗ್ ಬೋಂಡ ಮಾಡೋಕ್ಕೆ ಮೊದಲು 5 ಎಗ್ಗನ್ನು ತಗೊಂಡಿದ್ದೀನಿ. ಆ ಎಗ್ಗನ್ನು ಬೇಯಿಸ್ಕೊಂಡಿದ್ದೀವಿ. ಎಗ್ಗನ್ನು ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀವಿ. ನಂತರ ಇದಕ್ಕೆ ನೋಡಿ ಈ ಥರ ಬಾಯ್ಲ್ಡ್ ಆಗಿ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೋಬೇಕು. ಓಕೆ. ನಂತರ ಇದಕ್ಕೆ ಇದು ಪೇಸ್ಟನ್ನು ಅದಕ್ಕೆ ಹಚ್ಚಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಏನಪ್ಪ ಅಂತಂದರೆ ಕಡಲೆ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಇಷ್ಟನ್ನು ಹಾಕಿದ್ದೀವಿ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡಬೇಕು. ಇದು ಎಷ್ಟು ಗಟ್ಟಿ ಆಗಬೇಕು? ಇಷ್ಟು ಗಟ್ಟಿ ಆದ್ರೆ ಅದು ಮೊಟ್ಟೆಗೆ ಹತ್ಕೋಬೇಕು, ಅಂಟ್ಕೊಳ್ಳೋ ಥರ. ಓಕೆ ಓಕೆ, ಅಷ್ಟು ಗಟ್ಟಿ ಇರಬೇಕು. ಅದನ್ನ ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡಬೇಕು. ಇದು ಮೊದಲನೇ ಸ್ಟೆಪ್ ಆಯಿತು. ಈಗ ಎರಡನೇ ಸ್ಟೆಪ್ಪು. ಈಗ ಎಗ್ಗು ರೆಡಿ ಆಗಿದೆ. ಎಗ್ಗನ್ನ ಕಟ್ ಮಾಡಿ ಒಂದು ಸೈಡಿಗೆ ತೆಗೆದಿಟ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಈ ಹಿಟ್ಟನ್ನು ಎಲ್ಲ ಕಲಸಿ ಸೈಡಿಗೆ ತೆಗೆದಿಟ್ಟಿದ್ದೀವಿ. ಇಲ್ಲಿ ನೋಡಿ, ಇವಾಗ ಹಿಟ್ಟು ಎಲ್ಲ ರೆಡಿಯಾಗಿದೆ, ಎಗ್ಗು ಕೂಡ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಆ ಕಡೆ ಇದ್ದಾವೆ, ಎಲ್ಲ ರೆಡಿಯಾಗಿದೆ. ಇವಾಗ ಎರಡನೇ ಸ್ಟೆಪ್ಪು ನಾವು ಏನು ಮಾಡಬೇಕು ಅಂತ ಇವ್ರನ್ನೇ ಕೇಳೋಣ ಬನ್ನಿ. ಹಿಟ್ಟೆಲ್ಲ ರೆಡಿ ಆಗೈತಿ. ಇವಾಗ ಯಾವ ಥರ ಇದನ್ನು ಮಾಡೋದು? ನೆಕ್ಸ್ಟ್ ಸ್ಟೆಪ್ ಹೇಳಿ ಸ್ವಲ್ಪ. ಹಿಟ್ಟು ಎಲ್ಲ ರೆಡಿ ಆದಮೇಲೆ ನಾವು ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಬಿಟ್ಟು ಅದನ್ನು ಕಾಯೋಕ್ಕೆ ಬಿಡಬೇಕು. ಅದು ಸ್ವಲ್ಪ ಎಣ್ಣೆ ಎಲ್ಲ ಕಾದ್ಮೇಲೆ ಮೊಟ್ಟೆಗೆ ಇದು ಹಿಟ್ಟು ಹಚ್ಕೊಂಡ್ಬಿಟ್ಟು ಆ ಮೊಟ್ಟೆನ ಇಲ್ಲಿ ಎಣ್ಣೆಲಿ ಹಾಕಿ ಕರಿಬೇಕು. ಸ್ವಲ್ಪ ಇದು ಬ್ರೌನ್ ಕಲರು ಬರೋವರೆಗೆ ಕರಿಬೇಕು. ಬ್ರೌನ್ ಕಲರ್ ಅಂದ್ರೆ ಯಾವ ರೀತಿ ಅಂದ್ರೆ ಈ ರೀತಿ ಬ್ರೌನ್ ಕಲರ್. ಆಲ್ರೆಡಿ ರೆಡಿ ಆಗಿದೆ ನೋಡಿ. ಒಂದು ಎಗ್ ರೆಡಿ ಆಗಿದೆ ನೋಡಿ. ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಅದನ್ನ ಕರಿಬೇಕು. ಇದು ಕರೆದ್ಬಿಟ್ಟು ಆಮೇಲೆ ಮಂಡಕ್ಕಿ ಜೊತೆಗೆ ನಾವು ಸರ್ವ್ ಮಾಡಬೇಕು. ಹೌದಾ? ಅಷ್ಟೇ. ಓಕೆ ಓಕೆ, ನೋಡಿದ್ರಲ್ಲ ಇವಾಗ ಎಗ್ ಬೋಂಡ ಯಾವ್ಯಾವ ಥರ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ನ ಕೊಟ್ಟಿದ್ದಾರೆ. ಇವಾಗ ಎಗ್ ಬೋಂಡಗಳು ರೆಡಿ ಆಗ್ತಾ ಇದೆ. ಇದನ್ನು ಹಿಟ್ಟನ್ನ ಅಷ್ಟು ಕಲಸಿ ನಾವು ಇಟ್ಕೋಬೋದಾ ಎಗ್, ಅಥವಾ ಒಂದೊಂದೇ ಕಲಿಸ್ಬಿಟ್ಟು ಹಾಕ್ಬೇಕಾ? ಅದು ಆ್ಯಕ್ಚುಲಿ ಒಂದೊಂದೇ ಕಲಸಿ ಹಾಕಿದರೆ ಒಳ್ಳೆಯದು. ಒಟ್ಟು ಎಲ್ಲ ಎಗ್ಗಿಗೂ ನೀವು ಅದನ್ನು ಕಲಸಿ ಇಟ್ಟರೆ ಏನಾಗುತ್ತೆ, ಅಂಟ್ಕೊಂಡ್ಬಿಡುತ್ತೆ, ಪ್ಲೇಟಿಗೆ ಅಂಟ್ಕೊಂಡ್ಬಿಡುತ್ತೆ. ಒಂದೊಂದೇ ಹಾಕಿದರೆ ಸೀದಾ ಎಣ್ಣೆ ಒಳಗೆ. ಓಕೆ ಓಕೆ, ಇವಾಗ ಎಗ್ ಬೋಂಡ ಆಲ್ರೆಡಿ ರೆಡಿಯಾಗಿದೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು ಎಗ್ ಬೋಂಡ ಎಷ್ಟು ಚೆನ್ನಾಗಿದ್ದಾವೆ. ಇದ್ರ ಟೇಸ್ಟ್ ಹೆಂಗಿರುತ್ತೆ, ಮಂಡಕ್ಕಿ ಜೊತೆಗೆ ಇದ್ರದ್ದು ಮಿಕ್ಸ್ ಹೇಗಿರುತ್ತೆ ಅನ್ನೋದನ್ನು ನಾವಿವಾಗ ಟೇಸ್ಟ್ ಮಾಡುವಂಥ ಸಮಯ ಬಂದಿದೆ. ಬನ್ನಿ ನೋಡೋಣ. ಇಲ್ಲಿ ನೋಡಿ,
ಮಂಡಕ್ಕಿ ಖಾರ ಮಂಡಕ್ಕಿ ರೆಡಿಯಾಗಿದೆ. ಇದಕ್ಕೆ ಮಿಕ್ಸಿಗೆ ನಮಗೆ ಈರುಳ್ಳಿ ಕೊತ್ತಂಬರಿ ಇಲ್ಲ ಅಂದರೆ ಖಾರ ಮಂಡಕ್ಕಿ ಹೋಗೋದೇ ಇಲ್ಲ. ಈರುಳ್ಳಿ ರೆಡಿ ಆಗ್ತಿದೆ ಆ್ಯಂಡ್ ಕೊತ್ತಂಬರಿನೂ ಕೂಡ ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇವಾಗ ನೆಕ್ಸ್ಟ್ ಐಟಮ್ ಬರಬೇಕಾಗಿರೋದು ಎಗ್ ಬೋಂಡಾ. ವಾವ್, ನೋಡಿ ಇದು ಥೀಮೇ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಗ್ ಬೋಂಡಾ ಸೂಪರಾಗಿ ಕಾಣ್ತಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇನ್ನು ಟೇಸ್ಟ್ ಹೇಗಿದೆ ಅಂತ ನಾವೀಗ ನೋಡೋಣ. ಸೂಪರಾಗಿದೆಯಾ? ಸಖತ್ತಾಗಿದೆಯಾ? ಇವಾಗ ನಾವು ಟೇಸ್ಟ್ ಮಾಡ್ಬೋದಾ? ಹಾಗೆ ಹಿಡ್ಕೊಳ್ಳಿ. ನೋಡಿ ಎಗ್ ಬೋಂಡಾ ಇವಾಗ ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ. ಫಸ್ಟ್ ಟೈಮ್ ತಿಂತಾ ಇರೋದು ಲೈಫಲ್ಲಿ. ನಿಜವಾಗ್ಲೂ ಸಖತ್ತಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಎಗ್ ಬೋಂಡದ್ದು. ನೀಟಾಗಿ ಹಿಡ್ಕೊಳ್ಳಿ ಇದು ತಟ್ಟೆನ ಎರಡು ಕೈಯಲ್ಲಿ. ಚೇತು ಬ್ರದರ್ ಬಂದಿದ್ದಾರೆ, ಅವರು ಕೂಡ ಟೇಸ್ಟ್ ಮಾಡಬೇಕು ಅಂತಿದ್ದಾರೆ. ಅವ್ರಿಗೆ ಕೊಡ್ತೀವಿ. ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಬ್ರೋ, ದಿಸ್ ಇಸ್ ಫಾರ್ ಯು. ಇದು ಎಗ್ ಬೋಂಡಾ ಅಂತ ನಮ್ಮ ಅಕ್ಕ ಅವರು ಇವತ್ತು ಸ್ಪೆಷಲ್ ಆಗಿ ಎಗ್ ಬೋಂಡಾ ಮಾಡಿದ್ದಾರೆ. ಬಂದು ಸ್ಪೆಷಲ್ ಮಾಡಿದ್ದಾರೆ. ಹೌದು, ಕತಾರಿಂದ ಬಂದು ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿದ್ದಾರೆ. ಬಟ್ ಟೇಸ್ಟ್ ಹೇಗಿದೆ ಅಂತ ನೀವು ಹೇಳ್ಬೇಕು ಇವಾಗ ತಿಂದು. ಓಕೆ, ಟೇಸ್ಟ್ ಸೂಪರ್ ಬ್ರೋ. ಟೇಸ್ಟ್ ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಸಖತ್ತಾಗಿದೆನಾ? ನೋಡಿ, ಮಂಡಕ್ಕಿ ಖಾರ ಮಂಡಕ್ಕಿಗೆ ಮಿಕ್ಸಿ ಹಾಕ್ಕೊಂಡು ಎಗ್ ಬೋಂಡಾ ತಿಂದರೆ ಇನ್ನೂ ತುಂಬಾ ಸಖತ್ತಾಗಿರುತ್ತೆ. ಮಿಕ್ಸಿಗೆ ಹಾಕೋಬೇಡಿ, ಮಿಕ್ಸ್ ಮಾಡಿಕೊಂಡು. ಓಕೆ, ಟೇಸ್ಟ್ ಹೆಂಗಿತ್ತು ಧ್ರುವ್? ಸೂಪರ್ ಆಗಿತ್ತಲ್ವಾ? ನೋಡಿರಲ್ಲ ಎಗ್ ಬೋಂಡಾ ಹೇಗೆ ರೆಡಿ ಮಾಡೋದು, ಟೇಸ್ಟ್ ಹೆಂಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ಒಂದು ಸ್ಟೆಪ್ ಬೈ ಸ್ಟೆಪ್ ಗೈಡನ್ನು ಹೇಳಿದ್ದಾರೆ. ಟ್ರೈ ಮಾಡಿ, ನನಗೆ ಕಮೆಂಟ್ ಹಾಕಿ ಅಥವಾ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಹೇಗಿತ್ತು ಎಗ್ ಬೋಂಡಾ ಅಂತ. ಸಾಧ್ಯವಾದರೆ ಫೋಟೋಸ್ನ ಕಳಿಸಿ ನಮಗೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದೊಡ್ಡ ಮನೆ ಜೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋ ಸಮಯ ಆಗಿದೆ. ಎಲ್ರಿಗೂ ಧನ್ಯವಾದಗಳು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್, sweet dreams. Super dreams.